ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹವೇನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ ಮಾರಾಟ ಮಾಡ್ತಾರೆ. ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 ಕೆಜಿಗೆ 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹವೇನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ ಮಾರಾಟ ಮಾಡ್ತಾರೆ. ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 ಕೆಜಿಗೆ 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹವೇನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ ಮಾರಾಟ ಮಾಡ್ತಾರೆ. ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 ಕೆಜಿಗೆ 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹವೇನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ ಮಾರಾಟ ಮಾಡ್ತಾರೆ. ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 ಕೆಜಿಗೆ 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹವೇನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ
ಮಾರಾಟ ಮಾಡ್ತಾರೆ, ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 kg 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ, ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹಾವೇರಿ ನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ ಮಾರಾಟ ಮಾಡ್ತಾರೆ, ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 kg 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ, ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹಾವೇರಿ ನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ ಮಾರಾಟ ಮಾಡ್ತಾರೆ, ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 kg 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ, ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಸಂಘರ್ಷಕ್ಕೆ ಇದೀಗ ಆಟೋ ಚಾಲಕರು ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ ಏನು ಅಂತಂದರೆ ಕಳೆದ ಒಂದು ವಾರದಿಂದ ಕೂಡ ಸ್ಟಾಕ್ ಇರುವಂಥದ್ದನ್ನೇ ಮಾರಾಟ ಮಾಡ್ತಿದ್ದಾರೆ. ಅದು ಕೂಡ 50 ರೂಪಾಯಿ ಇದ್ದಂತಹದ್ದು ಈಗ 70 ರೂಪಾಯಿಗೆ ಬೆಲೆ ಹೆಚ್ಚಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಹಾವೇರಿ ನಗರದ ಪೆಟ್ರೋಲ್ ಅಂದರೆ LPG ಗ್ಯಾಸ್ ಹಾಕುವಂಥ ಒಂದು ಬಂಕ್ನಲ್ಲಿದ್ದೇನೆ. ಸದ್ಯಕ್ಕೆ ಆಟೋ ಡ್ರೈವರ್ಗಳು ಈ LPG ಗ್ಯಾಸನ್ನು ನಂಬಿ ಅಂದರೆ ಜೀವನ ನಡೆಸಿರುವಂಥದ್ದು. ಅಂದರೆ ಕೆಜಿಗೆ 50 ರೂಪಾಯಿ ಇದ್ದಂತಹ ದರ ಇದೀಗ ನೇರವಾಗಿ 70ಕ್ಕೆ ಏರಿಕೆ ಆಗಿರುವಂಥದ್ದು. ಅದರಲ್ಲದೆ ಸ್ಟಾಕ್ ಕೂಡ ಇರುವಂಥದ್ದನ್ನೇ ಮಾರಾಟ ಮಾಡ್ತಾರೆ, ಸ್ಟಾಕ್ ಕೂಡ ಬಂದಿಲ್ಲ ಅಂಥೇಳಿ ಇದೀಗ ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 1 kg 50 ರೂಪಾಯಿ ಇತ್ತು, ಇದೀಗ 70 ರೂಪಾಯಿ ಆಗಿರುವಂಥ, ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಹಣ ಆಗಿರುವಂಥದ್ದು. ಈಗಾಗಲೇ ಏನು ಯುದ್ಧದ ಭೀತಿ ನಡೆದಿದೆ, ಅದರ ಜೊತೆಗೆ ಇದೀಗ LPG ಕೂಡ ಸಮರ್ಪಕವಾಗಿ ಜನರಿಗೆ ಬಳಕೆ ಆಗ್ತಾ ಇಲ್ಲ. ಬಂದಂಥ ಆಟೋ ಡ್ರೈವರು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಬಡ ಆಟೋ ಚಾಲಕರು ಈಗ ಬೆಲೆಯ ಬಿಸಿಗೆ ತತ್ತರವಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.